ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ಮಕ್ಕಳಿಗೆ ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಮಾಡಿಕೊಟ್ರೆ ತಿಂಡಿನ ಟೇಸ್ಟಿಯಾಗಿರುತ್ತೆ ಅಂತಂದು ತಿಂತಾರೆ. ಅದಕ್ಕೋಸ್ಕರ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ತಟ್ಟೆ ಇಡ್ಲಿ, ಚಟ್ನಿ ಮತ್ತು ಸ್ನ್ಯಾಕ್ಸಿಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಕೋಸುಂಬರಿ ಮಾಡಿದ್ದೆ. ಮಕ್ಳಿಗೆ ಏನಂದರೆ ಗುಂಡು ಇಡ್ಲಿ ಬರ್ತಾವಲ್ಲ, ಚಿಕ್ಕ ಚಿಕ್ಕವು, ಅವು ಮಾಡೋಣ ಅಂದರೆ ಕೇಳಲ್ಲ. ಅವರು ಜಾಸ್ತಿ ತಟ್ಟೆ ಇಡ್ಲಿನೇ ಕೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಡೆಕೋರೇಟಿವ್ ಆಗಿರೋ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿಯೂ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿಂತಾರೆ ಅಂತಂದು ತಟ್ಟೆ ಇಡ್ಲಿಗೆ ಈ ಥರ ಕ್ಯಾರೆಟು ಮತ್ತು ಚಿಕ್ಕ ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿ, ಕೊತ್ತಂಬರಿ, ತಬಾಕ್ಸಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಮಕ್ಳಿಗೆ ತಿಂಡಿ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ರೆ ಅದಾದಮೇಲೆ ಏನು ಕೆಲಸ ಬೇಕಾದರೂ ಮಾಡ್ಕೋಬೋದು. ಏನಂದರೆ ಟೈಮ್ ಆಗಿಬಿಡುತ್ತೆ, ಲೇಟ್ ಆಗುತ್ತೆ. ವ್ಯಾನ್ ಬಂದುಬಿಟ್ರೆ ತಿಂಡಿ ತಿಂದಿರಲ್ಲ, ಅದಾಗುತ್ತೆ, ಹೊರಟೋಗ್ಬಿಡ್ತಾರೆ. ನಮಗೂ ಒಂಥರ ಸಮಾಧಾನ ಇರಲ್ಲ ಮನೆಗೆ, ಏನಪ್ಪ ತಿಂಡಿ ತಿಂದಿಲ್ಲ ಹಂಗೆ ಹೋಗ್ಬಿಟ್ರಲ್ಲ ಅನ್ನೋದೊಂದು ಇದಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಅವರಿಗೆಲ್ಲ ರೆಡಿ ಮಾಡಿ ಬಾಕ್ಸಿಗೆಲ್ಲ ಹಾಕಿದ್ದೀನಿ. ಹಾಗೆ ನೋಡಿ, ಮಧ್ಯಾಹ್ನ ಒಂದು ಪಾರ್ಸಲ್ ಬಂತು. ಏನಪ್ಪ ಮೇಲೆ ಪಾರ್ಸಲ್ಲು ಅಂತಂದು ನೋಡ್ತಿದ್ದೀರಾ, ಪೋಸ್ಟಿಂದ ಒಂದು ಪಾರ್ಸಲ್ ಬಂತು. ಏನಂದರೆ ಬ್ಲೌಸ್ ಪೀಸ್ಗಳು ಬುಕ್ ಮಾಡಿದ್ದೆ, ಅದು ಪೋಸ್ಟಿಗೆ ಕಳಿಸಿದ್ದಾರೆ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಇವು ಸೇಲಿಗೆ ಬ್ಲೌಸ್ ಪೀಸ್ ಎಲ್ಲ ಖಾಲಿ ಆಗಿದ್ವು, ಕೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ತರಿಸಿದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ ಲಾಗು. ಏನಂದರೆ ಇವಾಗ ಲಾಗ್ಗಳು ಡಿಲೇ ಆಗಿ ಬರ್ತಿದ್ದಾವೆ. ಯಾಕೆ ಅಂದರೆ ಅದೇ ಇಮೇಲ್ ಐ ಡಿ ರಿಕವರಿ ಆಗಬೇಕಿತ್ತಲ್ಲ, ಪ್ರಾಬ್ಲಮ್ ಇತ್ತಲ್ಲ, ಅದಕ್ಕೋಸ್ಕರ ಆ ವಿಡಿಯೋಸ್ ಎಲ್ಲ ಮಾಡಿದಾಗ ಹಂಗೆ ಇವಾಗ ಆಗ್ತಾಯಿದ್ದೀನಿ ಅಷ್ಟೇ. ಬಿಸಿಲಿಗೆ ಅಪೋಸಿಟಾಗಿ ಕರೆಕ್ಟಾಗಿ ಕೂತ್ಕೊಂಡಿದ್ದೀನಿ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಅದಕ್ಕೆ ಕೈ ಈ ಥರ ಅಡ್ಡ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗಿನ್ನೂ ತಿಂಡಿ ತಿಂದ್ಕೊಂಡು ಮೇಲ್ಗಡೆ ಬಂದೆ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ಳೋಣ ಅಂತಂದು. ಕೆಳಗಡೆ ಇದ್ದರೆ ಚಳಿ ಜಾಸ್ತಿ, ಥಂಡಿ ಜಾಸ್ತಿ ಇರೋದ್ರಿಂದ ಚಳಿ ನೋಡಿ. ಆಲೇ 11 ಗಂಟೆ ಆಗಿರಬೇಕು. 11 ಗಂಟೆ ಆಗಿದೆ, ಆದರೂ ಇನ್ನೂ ಚಳಿ ಮಾತ್ರ ಕಡಿಮೆ ಆಗಿಲ್ಲ. ಸ್ವಲ್ಪ ಹೊತ್ತು ಬಿಸಿಲಾಗಿ ಕೂತ್ಕೊಬಿಟ್ಟು ಹೋಗೋಣ ಅಂತ ಬಂದೆ. ಹಾಗೆ ನೋಡಿರಿ, ಸ್ನ್ಯಾಕ್ಸ್ ತಂದಿದ್ದೀನಿ ತಿನ್ನೋದಕ್ಕೆ. ಏನಂದರೆ ಇದು ನೆನ್ನೆ ಹಸಿ ಕಡಲೆಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಸ್ಟೀಮ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆ ಸ್ನ್ಯಾಕ್ಸು. ಸುಮ್ಮನೆ ಸೊ ಗೈಸ್ ನೋಡಿ, ಅಕ್ಕಿ ಹಾಕಿಸ್ಕೊಬರಕ್ಕೆ ಹೋಗಿದ್ದೆ ಮಿಲ್ಲಿಗೆ. ನೋಡಿ ಬರ್ತಾ ಹಂಗೆ ಬಜ್ಜಿ ತಗೊಬಂದಿದ್ದೀನಿ, ಅಂದರೆ ಬೋಂಡ. ಈ ಹುಡುಗರು ಬೋಂಡ ಅಂತಾರೆ ನೋಡ್ರಿ, ಅದಕ್ಕೆ ಒಂದು ಸ್ವಲ್ಪ ತಗೊಂಡು ಬಂದೆ. ಯಾರು ತಿಂತೀರಾ? ಇಬ್ರು ತಾತ ಎತ್ತಗಿರ ಕೊಳಪಿತ ಕೊಡು ನೋಡಿ ಗ್ಯಾಸ್ ಚೆನ್ನಾಗಿದೆ, ಸೂಪರ್ ಇರ್ತದೆ. ಗ್ಯಾಸ್ ತಂಗಿ ನೋಡಿ, ಸೂಪರ್ ಇರ್ತದೆ, ಸೂಪರ್ ಇರ್ತದೆ. ತಂಗಿ ನೋಡಿ ಎಷ್ಟು ಸೂಪರ್ ಇರ್ತದೆ. ಸೊ ವಯಸ್ಸು ನೋಡಿ, ನಮ್ಮ ತಾತ ಅಲ್ಲೇ ಹಾಸ್ತಾ ಐತೆ ಮಲ್ಗಕ್ಕೆ. ನೋಡ್ರಿ, ಹಿಂದಕ್ಕೆ ಹೋಗು, ಸ್ವಲ್ಪ ಸಂಜೆ ಆಗೋಕ್ಕಿಲ್ಲ, ಅಲ್ಲೇ ಮಲ್ಗಕ್ಕೆ ಹಾಸ್ತಾ ಇರ್ತೈತೆ. ಮೊನ್ನೆ ಏನಾಗಿತ್ತಂದರೆ ಅಷ್ಟಾಗಿ ಗೊತ್ತಾಗಲ್ಲ ಈಗಾಲೇ. ಮೊನ್ನೆ ಸುಮ್ಮನೆ ರೋಡದಕ್ಕೆ ಹೋಗ್ತಾ ಕೈ ಹೋಗ್ಬಿಟ್ಟೈತೆ. ನಾವು ಹುಡುಕಿ ನಮ್ಮ ಮನೆಯವರಂತೂ 6 ಗಂಟೆಗೆ ಹೋದರು, 11 ಗಂಟೆ ಆದರೂ ಸಿಗಲಿಲ್ಲ. ಮತ್ತು ಮನೆ ಹತ್ರ ವಾಪಸ್ ಬಂದರು. ನಮ್ಮೂರವ್ರು ಯಾರೋ ಅಲ್ಲಿದ್ದಾರೆ ನೋಡಿದೆ, ಈಗ ಒಂದು 15 ಗಂಟೆ ಅರ್ಧ ಗಂಟೆ ಮುಂಚೆನೇ. ಅದಕ್ಕೆ ಮತ್ತೆ ವಾಪಸ್ ಹೋದರು. ಸೊ ಗೈಸ್, ನಮ್ಮ ಅಜ್ಜಿಗೆ ಈಗ ಕಾಫಿ ಕೊಡ್ತೀನಿ. ನಮ್ಮ ಅಜ್ಜಿ ರಿಯಾಕ್ಷನ್ ನೋಡೋಣ ಬನ್ನಿ. ತಾಳಾಜೆ ಕುಡಿ, ಚೆನ್ನಾಗಿರ್ತದೆ. ಕೊಳಾಜೆ ಇದ್ರಾಗೆ ಕುಡಿಬೇಕು ಟೀನ, ಚೆನ್ನಾಗಿರ್ತೈತೆ ಟೇಸ್ಟು. ಇದ್ರಾಗೆ ಚೆನ್ನಾಗಿರೋದು, ಟೇಸ್ಟಿಯಾಗಿರ್ತೈತೆ. ಇವರೇನು
ಪೂರ್ತಿ ಮುಖ ಎಲ್ಲ ಕ್ಲೋಸ್ ಮಾಡ್ಕೊಂಡವ್ರಪ್ಪ. ಎಸ್ ಬಾಸ್ ಅಷ್ಟು ಈ ಲೋಡ್ದಾಗ ಕೊಟ್ಟರೆ ಮಾತ್ರ ಅಜ್ಜಿಗೆ ಕಾಫಿ ಕುಡಿಯೋದಿಲ್ದಿ ಕುಡಿಯಲ್ಲ. ಹೆದರ್ಕೊಳಕ್ಕೆ ಹೋಗ್ಬಿಡ್ರಿ, ಯಾರಿದು ಈ ಥರ ಕತ್ಲಲ್ಲಿ ಅಂತಂದು ನಾನೇ. ಯಾಕಂದರೆ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಿದ್ದೆ. ಒಂದೇ ದಿನ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನೆಟ್ ಖಾಲಿ ಆಗೋಗ್ಬಿಡುತ್ತಲ್ಲ. ಅದಕ್ಕೋಸ್ಕರ ಮತ್ತೆ ಜಾಸ್ತಿ ನೆಟ್ ಹಾಕಿಸ್ಕೋಬೇಕಾಗುತ್ತೆ. 2 ದಿನದ್ದು ಒಂದು ಸರಿ ಅಪ್ಲೋಡ್ ಮಾಡಿದ್ರೆ 2 ದಿನದ ನೆಟ್ ಒಂದು ದಿನಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೈಟ್ ಒಂದು ಅರ್ಧ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಬೆಳಗ್ಗೆ ಒಂದು ಅರ್ಧ ಅಪ್ಲೋಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಗೊಬ್ಬರ ಹಾಕಂಗೆ ಕುಂತಿದ್ದಾರೆ. ಚೊಳಿಗೆ ನಡಿಕೊಂಬಂದವ್ ನಂಗೇನೆ ತಿಂಡಿ ತಿಂತಾವ್ರ. ದೋಸೆ ತಿಂತೀನಿ. ಬೆಟ್ ಕೊಡೋಕ್ಕೆ ನನ್ನ ತಮ್ಮ ಬಂದವನೇ. ಇವಾಗ ಊಟ ಮಾಡಿ ಕೂತ್ಕೊಂಡವ್ರೆ. ಸ್ವಲ್ಪ ಜೀರ್ಣ ಮಾಡ್ಕೊಂಡು ಆಮೇಲೆ ಹೋಗ್ತಾರೆ. ಬರೀ ಸುಮ್ಮನೆ ಇಡೋದ್ರೆ ಏನು ಪ್ರಯೋಜನ? ಮಾತಾಡ್ಬೇಕು. ಮಾತಾಡೋ, ನೀನು ಮಾತಾಡಬೇಕು. ಏನು ಮಾತಾಡ್ತೀಯ? ಮಾತಾಡ. ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ಕೊಂತೀನಿ. ಮತ್ತೇನು ಮಾತಾಡ್ತೀವಿ ಬಿಡು. ಮತ್ತೆ ಸೊ ವಯಸ್ಸು ನೋಡಿ, ನನ್ನ ತಮ್ಮ ಬಂದಿದ್ದಾನೆ ರಾಗಿ ಹಾಕ್ಕೊಂಡು ಹೋಗ್ಬೇಕು ಅಂತಂದು. ಊಟ ಮಾಡ್ಕೊಂಡು ಕುಂತಿದ್ದಾರೆ. ಚಿಕನ್ ಸಾಂಬಾರು ಮಾಡಿದ್ವಿ. ಅವನೇ ಜಿಮ್ ಮಾಡ್ತಾನೆ. 2 ಕ್ವಿಂಟಲ್ ಎತ್ತಾರೆ ಅವರೇ ಜಿಮ್ನವರು. ಇವನ ಕೈಲಿ ಆಗಲ್ಲ ಎತ್ತಕ್ಕೆ. ಶೋಕಿ ಅಷ್ಟೇ. ಇನ್ನು ಅದ್ರಾಗ ವಿಡಿಯೋ ಮಾಡ್ಕೊಂಡು ಕುಂತವ್ ನೀನು. ತಕ್ಕೋಬೇಕಾಗ್ತೈತವೆ. ಇದು ಕಟ್ಬೇಡ, ಹಂಗೆ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಅಂದ್ಬಿಟ್ಟು ಆಮೇಲೆ ಕಟ್ಟೋಣ. ಹಿಡ್ಕೊಳ್ರಿ. ಎತ್ಬಿಟ್ಟು ಹಿಡ್ಕೊಂಡು ಹೋಗ್ತಾರೆ. ಈ ಗಾಡಿ ನಮ್ದೆ. ಈ ಕಡೆ ಏನು ತಂಟೆ, ಈ ಕಡೆ ಮಾವಂದು, ಈ ಕಡೆ ಸೈಡಿಗೆ ಬಾದುಷಿ. ನೀವು ಕೇಳ್ಬೋದು ಬೆಂಗಳೂರಲ್ಲೇ ತಗೋಬೋದಲ್ಲ ಅಂತಂದು. ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ RMCನ ಎಲ್ಲೋ ತಗೊಂಡಿದ್ರಂತೆ. ಆ ಮುದ್ದೆ ಏನು ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಅಂತಂದು ಅಮ್ಮ ಇಲ್ಲೇ ಹಾಕಿ ಕಳಿಸ್ರಿ ಅಂತ ಹೇಳಿದ್ರು. ಅದಕ್ಕೆ 1 ಕ್ವಿಂಟಲ್ ಯಾರ ಹತ್ರ ತಗೊಬಂದು ಮತ್ತೆ ತಗೊಂಡು ಹೋಗ್ತಾ ಇದ್ದಾನೆ. 1/2 ಕ್ವಿಂಟಲ್ ಮಾತ್ರ ತಗೊಂಡು ಹೋಗ್ತಿದ್ದಾನೆ. ಈಗ ಕೊಡಿಲಿ ಇಷ್ಟೊಂದು ಹಾಕ್ತೀನಿ ತಡಿ. ಹಾಂ ಚೆನ್ನಾಗೈತೆ ಮಾಮ. ಸಂಬಂಧ ಇಲ್ಲ. ನಿಧಾನಕ್ಕೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹುಡುಗರೆಲ್ಲ ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋದರು. ನಾನು ಸ್ನಾನ ಮಾಡಿಬಿಟ್ಟು ತಿಂಡಿ ತಿಂದ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು. ಮೇಲ್ಗಡೆ ಹೋಗಬೇಕು. ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ. ಭಾನುವಾರ ಒಂದು ರೀಲ್ ಹಾಕಿದ್ನಲ್ಲ, ಅದು 5K ರೀಚ್ ಆಗಿದೆ. 5K ಮೇಲೆ ಓಡಿದೆ. ಅದಕ್ಕೋಸ್ಕರ ಅದೊಂದು ವಿಡಿಯೋ ಹಾಕಬೇಕು ಅಂತಂದು ಮೇಲ್ಗಡೆ ಹೊರಟಿದ್ದೀನಿ ಈಗ. ಮೇಲ್ಗಡೆ ಹಾಗೆ ಸ್ನಾನ ಮಾಡ್ಕೊಂಡಿದ್ದಿಲ್ಲ, ಚಳಿ ಅದಕ್ಕೋಸ್ಕರ ಹಂಗೆ ಮೇಲ್ಗಡೆ ಬಿಸಿಲು ಇರುತ್ತೆ. ಹೋಗ್ತಾ ಇದೆ ಈಗ ಮೇಲ್ಗಡೆಗೆ. ಗೈಸ್ ನೋಡಿ, ತೊಗರಿ ಬೇಳೆನು ಮತ್ತು ಕಡಲೆಬೀಜ ಅದೇ ಐಟಮ್ ತಂದಿದ್ರಲ್ಲ, ಕಡಲೆಬೀಜ ಮತ್ತು ತೊಗರಿಬೇಳೆ ಎಲ್ಲ ಇತ್ತಲ್ಲ, ಅದಕ್ಕೆ ಒಣಗಾಕೋಣ ಅಂತಂದು ತಂದಿದ್ದೆ. ಮೇಲ್ಗಡೆ ಒಣಗಾಕಿದ್ದೀನಿ. ಇನ್ನೇನು ನೆಳ ಬರ್ತಾಯಿತ್ತು, ತಣ್ಣಗಾಗ್ಬಿಡ್ತವೆ ಮತ್ತೆ ಅಂತಂದು ಎತ್ಕೊಳ್ತಾ ಇದ್ದೀನಿ. ಕಡಲೆಬೀಜದಾಗಂತೂ ಕೆಟ್ಟಿರೋವೇ ಜಾಸ್ತಿ ಇರ್ತವೆ. ಕೊಂಡ್ಕೊಬಂದರೆ ಇಷ್ಟೇ. ಬೀಜ ಚೆನ್ನಾಗಿರ್ತವೆ ದಪ್ಪನಾಗೆ, ಆದರೆ ಕೆಟ್ಟಿರೋವು ಜಾಸ್ತಿ ಇರ್ತವೆ. ನೋಡಿ, ರೈತರಾಗಿ ಕೊಂಡ್ಕೊಂಬ ಪರಿಸ್ಥಿತಿ ನಮ್ಮದು. ಎಲ್ಲ ರೇಷ್ಮೆ ಹಾಕಿದ್ದಾರಲ್ಲ, ಅದಕ್ಕೆ ಏನೂ ಹಾಕ್ಸಿಲ್ಲ. ಸ್ವಲ್ಪ ಮಾತ್ರ ರಾಗಿ ಹಾಕ್ಸಿದ್ರು ಅಷ್ಟೇ. ರಾಗಿ ಬೇಕಲ್ಲ ಮನೆಗೆ ಅಂತಂದು. ಕಡಲೆ ಬೀಜ ಆಗಲಿ ಕಾಳುಗಳಾಗಲಿ ಏನೂ ಹಾಕ್ಸಿಲ್ಲ.
ಅದಕ್ಕೋಸ್ಕರ ಬೇಳೆನೂ ಸ್ವಲ್ಪ ಇದು ಅಷ್ಟೇ ತರಿಸ್ಕೊಂಡಿದ್ದೆ. ಒಣಗಾಕ್ಬಿಟ್ಟು ಎತ್ತಿಟ್ಬಿಟ್ರೆ ಹುಳ ಬೀಳಲ್ಲ, ಚೆನ್ನಾಗಿರ್ತವೆ. ಹಂಗೆ ಎತ್ತಿಟ್ರೆ ಮೆತ್ತಗಿರ್ತವೆ, ಅದು ಮತ್ತು ಹುಳ ಬಿದ್ದುಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತಂದು ಒಣಗಾಕಿ ಎತ್ತಿಡ್ತಾ ಇದ್ದೀನಿ. ವ್ಯವಸಾಯ ಮಾಡೋದ್ಕಿಂತ ಕೊಂಡ್ಕೊಬಂದು ತಿನ್ಬೋದು, ಅಷ್ಟು ಖರ್ಚು ಬರುತ್ತೆ ವ್ಯವಸಾಯ ಮಾಡೋದ್ರಾಗೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಏನು ಬೇಡ ಅಂತಂದು ಹಾಕ್ಸಿರ್ಲಿಲ್ಲ ಅಷ್ಟೇ. ಹಾಗೆ ನೋಡಿ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಯಾಕಂದರೆ ನೆಲದಲ್ಲೇ ಹಾಕ್ಕೊಂಡು ಬಟ್ಟೆ ಎಲ್ಲ ಕಟ್ ಮಾಡ್ತಿರ್ತೀನಲ್ಲ, ಧೂಳೆಲ್ಲ ಇರುತ್ತೆ. ಇವಾಗಂತೂ ಟ್ಯಾಕ್ಟ್ರಿಗಳು ಓಡಾಡ್ತಿದ್ದಾವೆ, ಮಣ್ಣು ಹೊಡಿತಿದ್ದಾರೆ, ಅದಕ್ಕೋಸ್ಕರ ಧೂಳು ಜಾಸ್ತಿ ಬರ್ತಿರುತ್ತೆ. ಮತ್ತು ಚೆನ್ನಾಗಿರೋ ಹೊಸ ಬ್ಲೌಸ್ಗೆಲ್ಲ ಗಲೀಜಾಗುತ್ತೆ ಅಂತಂದು ನೆಲ ಎಲ್ಲ ಅವಾಗವಾಗ ಒರೆಸ್ಕೊಳ್ತಾ ಇದ್ದರೆ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಧೂಳಾಗಲ್ಲ, ಬ್ಲೌಸ್ಗೆಲ್ಲ ಗಲೀಜಾಗಲ್ಲ ಅಂತಂದು ನೆಲ ಒರೆಸ್ತಾ ಇದ್ದೆ. ಸಂಜೆ ಟೈಮ್ ಒರೆಸ್ಬಿಟ್ರೆ ಮತ್ತು ಬೆಳಗ್ಗೆ ಬಂದು ಬಟ್ಟೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋಕೆ ಸರಿ ಹೋಗುತ್ತೆ. 3 ಡೇಸ್ ವ್ಲಾಗ್ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.